ಯಾ ನಿನ್ಗೊಂದು ವಿಷಯ ಹೇಳಬೇಕಿತ್ತು. ಹಾಂ, ಇದೇನು? ನಾನು ಹೇಳಬೇಕಿದ್ದ ವಿಷಯನ ಇವಳೇ ಹೇಳ್ತಿದ್ದಾಳೆ. ನನ್ನ ಲವ್ ಮಾಡ್ತಿದ್ದಾಳೆ ಏನೋ. ಹೇ ಇದ್ದೀರಾ? ಹಾಂ, ಇದನ್ನ ಏನಂತ ಕೇಳಲ್ವಾ? ಹಾಂ, ಏನಂತ ಇರ್ಬೋದು ಅಂತ ಥಿಂಕ್ ಮಾಡ್ತಿದ್ದೆ. ನೀವು ನಾನು ಬೇಗ ಮೀಟ್ ಮಾಡ್ಬೋದು. ನಾನು ಬೆಂಗಳೂರಲ್ಲಿದ್ದೀನಿ. ಎಸ್. ಏನಾಯ್ತು ಬಾವಾ? ಏನು ನೋಡ್ತಿದ್ಯಾ? ನಿನ್ನ ಕೆಲಸ ನೀನು ನೋಡು. ಓಕೆ ಬಾವಾ. ಏನು, ನನ್ನನ್ನ ಮೀಟ್ ಮಾಡೋಕ್ಕೆ ಇಷ್ಟ ಇಲ್ಲ? ರಿಪ್ಲೈನೇ ಇಲ್ಲ? ಹೇ, ಹಾಗೇನಿಲ್ಲ. ನಾನು ಯಾವಾಗಲೂ ನಿಮ್ಮನ್ನು ಮೀಟ್ ಮಾಡೋಕ್ಕೆ ರೆಡಿ. ನೀವೇ ಇಷ್ಟು ದಿನ ಮೀಟ್ ಆಗೋಕ್ಕೆ ಟೈಮ್ ತಗೊಂಡಿದ್ರಿ. ಪರವಾಗಿಲ್ಲ, ಕೆಲವು ಮೂಮೆಂಟ್ಸ್ ಲೇಟ್ ಆದಾಗ ಇನ್ನೂ ಸುಂದರವಾಗಿತ್ತೆ. ಆದರೂ ಅಮೃತ ಓದಾಡುವುದೇ ವಿಷಯ ಎಂದು ಹೇಳಿದ್ರು ಹಿರಿಯರು. ನೀವು ಎಲ್ಲಿದ್ರೂ ಹೇಳಿ, ನಾನು ಇವಾಗಲೇ ಬಂದು ಮೀಟ್ ಮಾಡ್ತೀನಿ. ಸ್ವಲ್ಪ ವೇಟ್ ಮಾಡಿ ಸರ್, ಈಗಲ್ಲ, ನಾನೇ ನಿಮ್ಗೆ ಹೇಳ್ತೀನಿ. ಮತ್ತೆ ಯಾವಾಗ? ಇಷ್ಟು ದಿನ ಪೇಷನ್ಸ್ ಅಲ್ಲಿ ವೇಟ್ ಮಾಡಿದ್ರಿ, ಇನ್ನು ಸ್ವಲ್ಪ ದಿನ ಇಲ್ಲಿ ರೈಟ್ ಟೈಮ್ಲ ನಾನೇ ಮೀಟ್ ಮಾಡ್ತೀನಿ. ನೀವು ಎಲ್ಲಿದ್ರ ಅಂತ ಗೊತ್ತಿಲ್ಲ, ನಿಮ್ಮ ವಾಯ್ಸ್ ಹೇಗಿದೆ ಅಂತ ಗೊತ್ತಿಲ್ಲ. ಆದರೂ ನಿಮ್ಮ ವಿಷನಲ್ಲಿ ಫೋಟೋಸ್ಗೆ ತುಂಬ ಕನೆಕ್ಟ್ ಆಗಿದ್ದೀನಿ. ಐ ಆಮ್ ಬ್ಯಾಡ್ಲಿ ವೇಟಿಂಗ್ ಟು ಮೀಟ್ ಯು. I understand and I am sorry, but you know what? It's a worth a wait. Hope so. And I wanted to tell you one thing. I meet you in person. ಈಗ್ಲೇ ಹೇಳ್ಬೇಕಲ್ವಾ? Copy and paste. It's worth a wait. ನನ್ನ ಮೆಸೇಜ್ ನನಗೆ ರಿವರ್ಸಾ? ಸಾರಿ. ಇವಳೇನಿ ಕಾಲ್ ಮಾಡ್ತಿದ್ದೆ. ಹಲೋ ಸಾರಾ. ಅಮ್ಮು, ನಾಳೆ ಬೆಳಗ್ಗೆ ಅಲ್ವಾ? ನೀನು ಮತ್ತೆ ಅಪ್ಪ ದೇವಸ್ಥಾನಕ್ಕೆ ಹೋಗ್ತಿದ್ರಾ? ಹಾ ಬಾವಾ. ಅಪ್ಪ ಯಾವಾಗ ರಿಟರ್ನ್ ಬರ್ತೀವಿ ಅಂತ ಹೇಳಿದ್ರು? ಇವತ್ತು ರಾತ್ರಿಗೆ ಬರ್ತೀವಿ ಅಂತ ಹೇಳಿದ್ರು ಬಾವಾ. ಓಕೆ. ಯಾಕೆ ಹೇಳಿದ್ರು? ಏನು ಹಾಗೆ ಸ್ಮೋಕ್ ಮಾಡ್ತಿದ್ಯಾ? ಏನಾಯ್ತು? ಹಾಗಲೇ ಡ್ರಿಂಕ್ ಮಾಡೋಕ್ಕಾಗಲ್ಲ ಅಂತ ಸ್ಮೋಕ್ ಮಾಡ್ತಿದ್ಯಾ? ಏನು ದೊಡ್ಡ ಪ್ರಾಬ್ಲಮ್? ಏನಾಗಿದೆ? ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್. ಯಾರು ಅಮ್ಮು? ನೋಡೋಕೆ ಅಮೂಲ್ ಬೇಬಿ ಥರ ಕ್ಯೂಟ್ ಆಗಿದ್ದಾಳೆ. ಅವಳೇನು ಮಾಡಿದ್ಳು? ನಿನ್ನ ಎಕ್ಸ್ಪ್ರೆಸ್ ನೋಡಿ ತಿಳ್ಕೊನಲ್ಲ ನಾನು ಶಿವನಲ್ಲ. ಬಾಯಿ ತೆಗೆದು ಏನಂತ ಹೇಳು. ಮೊನ್ನೆ ನೈಟ್ ಸಾರಾ ಕಾಲ್ ಮಾಡಿದ್ರು. ನಿಮ್ದಿಬ್ರು ಬ್ರೇಕಪ್ ಆಗಿದ್ದಲ್ವಾ? ಅದೇ ಶಾಖಲ್ಲಿ ಫೋನ್ ಅಟೆಂಡ್ ಮಾಡಿದ್ದೆ. ತಕ್ಷಣ ಅಲೋಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತೇನು ಮಾಡಿದ್ದೆ ಮಚ್ಚ? ನಾನೇನು ಮಾಡಿಲ್ಲ. ಮತ್ತೆ ಬ್ರೇಕಪ್ ಆಗಿದಂತೆ, ಲೋನ್ಲಿ ಫೀಲ್ ಆಗ್ತಿದಂತೆ. ಓಹೋ, ಆ ಸಿಂಗಿಲ್ ಬಾಡ್ಗೆ ಕಂಪನಿ ಬೇಗ ಆಗಿದೆ ಅಂತ ಡೈರೆಕ್ಟ್ ನಿನ್ನ ಹತ್ರ ಬಂದ್ಲಾ? ಹಾಗೆ ನೋಡಿ ನನಗೆ ಪಾಪ ಅನಿಸ್ತು. ಮನೇಲಿ ಯಾರಿಲ್ಲ ಅಂತ ಥಿಂಕ್ ಮಾಡಿ ಮನೆಗೆ ಬಾ ಅಂತ ಹೇಳಿದೆ. ಯಾಕೆ? ಸಮಾಧಾನಕ್ಕಾಗೆ? ವಾಗುರು, ಮೀರ್ಜಾಪುರ್ ಮುನ್ನಾಬಾಯಿ ನೀನು.
ಇದು ನಾವು ಎಷ್ಟೆಂದು ಸ್ಪಷ್ಟವಾಗಿ ಬ್ರೇಕಪ್ ಮಾಡಿಕೊಂಡಿದ್ವಿ. ಆದ್ರೆ ಆ ಪರ್ವಟ್ ಕಿರಾಕಿ ನನಗೆ ಮೋಸ ಮಾಡಿದ ಅಯ್ಯೋ. ಅರ್ಜುನ್. ಹೇಳ್ಬೇಡ ಸಾರಾ, ಈ ಜಂಜಿಯಲ್ಲೇ ಇದೆಲ್ಲ ಕಾಮನ್. ಏನಾಗಿಲ್ಲ, ಲೈಟ್ ತಗೋ, ಜಸ್ಟ್ ಮೂಮೆಂಟ್ ಎಂಜಾಯ್ ಮಾಡು. ಹ್ಮ್. ಥೂ, ಹೀಗಾರು ಡಿಸ್ಟರ್ಬ್ ಮಾಡ್ಕೆ ಬಂದಿದ್ದು. ಸೇಮ್ ಫೀಲಿಂಗ್. ಹಾಂ ಸರಿ ಸರಿ, ಕಂಟಿನ್ಯೂ. ಹಾ, ಇದೇನು ಈಗ ಬಂತು? ಒಳಗಡೆ ಸಾರ ನೋಡಿದ್ರೆ ನನ್ನ ಕೆಲಸ ಮುಗಿಯಿತು. ಬಾಬಾ ಸೈಡ್ ಕುಡಿ. ಏನು ಹೀಗೆ ಬಂತ? ಹೋಗಿಲ್ಲ. ಯಾಕೆ ಹೋಗಿಲ್ಲ? ಸೈಡ್ ಬಿಡಿ ಬಾವಾ. ಹೀಗೆ ಯಾಕೆ ಮನೆ ಒಳಗಡೆ? ಸೈಡ್ ಕೊಡಿ ಬಾಬಾ, ಹೇಳ್ತೀನಿ. ನಿಲ್ಲಿ. ಏನ್ ನೋಡ್ತಿದ್ಯಾ? ಎಲ್ಲಿಟ್ಟಿದೆ ನಾನು? ಹೇಳಿದ್ರಂದ್ರೆ ನಾನು ನೋಡ್ತಿರಲ್ವಾ? ಓ, ನಿಮ್ಗೆ ಕಷ್ಟ ಬಾವಾ. ಹ್ಮ್. ಆ, ಮ್ಹ್ಮ್. ಆ, ಏಯ್, ಹಾ, ನಾನು ರೂಮಲ್ಲಿ ನಿನ್ಗೇನು ಕೆಲಸ? ನನ್ನ ಫೋನ್ ಮರೆತು ಬಿಟ್ಟೆ ಬಾವಾ. ಅದನ್ನ ಹೇಳು. ಫೋನಾ? ನೀನು ಇಲ್ಲೇ ಇರು, ನಾನು ತಗೊಂಡು ಬರ್ತೀನಿ. ಪರವಾಗಿಲ್ಲ ಬಾವಾ, ನಾನೇ ತಗೋತೀನಿ. ಇಲ್ಲಂತ ಹೇಳಿದ್ನಲ್ವಾ, ಇಲ್ಲೇ ಇರು, ನಾನೇ ತಗೊಂಡು ಬರ್ತೀನಿ. ಭಾವನೆಗೆ ಏನಾಯ್ತು? ಭಾವನೆಗೇನಾಯ್ತು? ಏನಾಯ್ತು ಅರ್ಜುನ್? ಯಾರು ಬಂದಿದ್ದು? ಯಾರಿಲ್ಲ. ಮತ್ತೆ ಇಷ್ಟೊಂದು ಲೇಟ್? ಎಲ್ಲಿದೆ? ಯಾವ್ದಕ್ಕಾಗಿ ಹುಡುಕುತ್ತಿದೆಯಾ ಅರ್ಜುನ್? ಇಲ್ಲಿಟ್ಟಿದೆ ಸಾರ, ಸ್ವಲ್ಪ ವೇಟ್ ಮಾಡಿ. ಇಷ್ಟು ಕ್ವಶನ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಎಲ್ಲಿಟ್ಟಿದೆ? ಅದೇನಂತ ಹೇಳಿದ್ರೆ ನಾನು ಹೆಲ್ಪ್ ಮಾಡ್ತೀನಿ ಅಲ್ವಾ? ಬೇಡ, ಸುಮ್ಮನೆ ಕೂತ್ಕೋ, ನಾನೇ ನೋಡ್ತೀನಿ. ಪ್ಲೀಸ್ ಇಲ್ಲೇ ಇಟ್ಕೋ. ಇಲ್ಲಿದೆ. ಭಾವನ ಫೋನ್ ಕೆಲಸ ಮುಗಿಯಿತು. ಏನಂಗೆ ನೋಡ್ತಿದ್ಯಾ? ರೆಡ್ ಹ್ಯಾಂಡೆಡ್ ಸಿಕ್ಕಿದ್ರಾ? ಏನು ಹೇಳಿ ಮ್ಯಾನೇಜ್ ಮಾಡಿದ್ರು? ಸಾರಾ, ಅಮ್ಮು ನನ್ನ ಮೈದುನ ಸಾರಾ. ಹಾಯ್. ಅದು ಅಮ್ಮು ಸಾರಾಗಿ ಮಾಡೆಲಿಂಗ್ ಅಂದರೆ ಇಂಟ್ರೆಸ್ಟು. ಫೋಟೋಸ್ಗೆ ಪಾಸಸ್ ಹೇಗೆ ಕೊಡಬೇಕಂತ ಕಲಿಸಿದ್ದಕ್ಕೆ ನಾನೇ ಮನೆಗೆ ಕರೀದು ಟೇಕ್. ಓಕೆ. ಅರ್ಧ ಆಯ್ತು ಬಾವಾ. ಇವನಿಗೆ ಏನು ಅರ್ಥ ಆಗುತ್ತೋ ಏನು. ನಿನ್ಗೆ ಡಿಸ್ಟರ್ಬ್ ಮಾಡ್ತೀನಿ ಅನಿಸ್ತಿದೆ, ನೀವು ಕಂಟಿನ್ಯೂ ಮಾಡಿ. ನಾನು ಹೋಗ್ತೀನಿ, ಬಾಯ್. ಡೋರ್. ಅರ್ಜುನ್, ಏನಾದರೂ ಪ್ರಾಬ್ಲಮ್ ಇದೆಯಾ? ಏನು ಪ್ರಾಬ್ಲಮ್ ಇರುತ್ತೆ ಸಾರಾ? ಎಕ್ಸ್ಪ್ಲನೇಷನ್ ಯಾಕೆ ನೋಡು. ಹಲೋ ಅಂಕಲ್, ಸಡನ್ಲಿ ಒಂದು ಇಂಪಾರ್ಟೆಂಟ್ ಫ್ರೆಂಡ್ನ ಮೀಟ್ ಮಾಡಬೇಕಿದೆ. ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಾವು ಇನ್ನೊಂದಿನ ಜೊತೆ ಹೋಗೋಣ. ಓಕೆ ಅಂಕಲ್.
ಅವಳ ಕ್ಯಾರೆಕ್ಟರ್ ನಾನು ಗೊತ್ತು ಗುರು. ಏನೇ ನಿನ್ನ ಅವತಾರ ಇನ್ನೂ ಹೋಗಿಲ್ವಾ? ಇಲ್ಲ ಬಾವಾ, ಬಸ್ ಬಂದಿತ್ತು, ಅದಕ್ಕೆ ಅಂಕಲ್ ಅವರೆಲ್ಲ ಹೋಗ್ಬಿಟ್ರು. ಆದ್ರೆ ಮತ್ತೆ ಯಾಕೆ ಬಂದೆ? ಸ್ವಲ್ಪ ಸೈಡ್ ಕೊಡಿ ಬಾವಾ, ಮನೆಗೆ ಗೆಸ್ಟ್ ಬಂದಾಗ ಹೀಗೆ ಟ್ರೀಟ್ ಮಾಡ್ತಾರಾ? ಸಾರಾ ಅವರೇ, ಏನ್ ತಿಂತೀರಾ? ಎಲ್ಲ ತರ ಅಡ್ಗೆ ಮಾಡೋಗೆ ಎಕ್ಸ್ಪೆಕ್ಟ್ ನಾನು. ನಾನು ಐ ಆಮ್ ಗುಡ್. ಹಾಗೆ ಕೇಳ್ತೀರಾ? ನೀವು ನನ್ನ ಭಾವನ ಕ್ಲೈಂಟ್ ಅಲ್ವಾ? ಏನಾದ್ರೂ ತಿಂದು ಹೋಗ್ಬೇಕು. ನಿಜವಾಗ್ಲೂ ಬೇಡ, ಐ ಆಮ್ ಫೈನ್. ಏನಾಯ್ತು ಬಾವಾ, ಯಾಕೆ ಕಂಬ ತರ ನಿಂತಿದ್ರಾ? ಅವ್ರಿಗೆ ಏನಾದ್ರೂ ತಿನ್ನಿ ಅಂತ ಹೇಳಿ. ಸರಿ ಸಾರಾ, ಹೇಳ್ತಿದ್ರಲ್ವಾ, ಸ್ವಲ್ಪ ತಿಂದು ಹೋಗಿ. ಬಿರಿಯಾನಿ ಓಕೆ ಅಲ್ವಾ? ಜಸ್ಟ್ 2 ಮಿನಿಟ್ಸ್ ರೆಡಿ ಮಾಡ್ತೀನಿ. ನೀನ್ ಹೋಗಿ ಅಡಿಗೆ ಮಾಡು. ಮತ್ತೆ ನೀವಿಲ್ಲಿದ್ದು ಈ ಕೆಲಸ ನೋಡ್ಕೊಳ್ತೀರಾ ಬಾವಾ? ಏನು? ಅಂದ್ರೆ ಸಾರಾ ಅವರಿಗೆ ಪೋಸಸ್ ಕಲಿಸ್ತೀರಾ? ಹ್ಮ್ ಆ, ಆ, ಹ್ಮ್ ಹ್ಮ್ ಸರಿ, ನೀನು ಹೋಗಿ ಬಿರಿಯಾನಿ ಮಾಡು. ಹೋಗು. ಶೋರ್ ಬಾವಾ. ಹ್ಮ್ ಮಾಡ್ಲಿಂಗ್ ಕಲ್ಸೋಕೆ ಡೋರ್ ಕ್ಲೋಸ್ ಯಾಕೆ ಮಾಡ್ಬೇಕು? ಹ್ಮ್ ಮೊದಲೇ ಇಲ್ಲಿ ಗಾಳಿ ಕೂಡ ಇಲ್ಲ, ಡೋರ್ ಓಪನ್ ಇಟ್ಬಿಡಿ. ಸರಿ, ನೀನು ಹೋಗಿ ಬಿರಿಯಾನಿ ಮಾಡು. ನನ್ನ ಸ್ವೀಟ್ ಬಾವಾ. ಮತ್ತೆ ಬಂದ್ರಾ? ನಾನ್ ನಿಮ್ಗೆ ಡಿಸ್ಟರ್ಬ್ ಮಾಡ್ತಿಲ್ಲ ಅಲ್ವಾ? ಡಿಸ್ಟರ್ಬ್ ಆದ್ರೆ ಹೇಳಿ. ನೋ ಹಾಗೇನಿಲ್ಲ. ಥ್ಯಾಂಕ್ಸ್. ಥ್ಯಾಂಕ್ಸ್. ನಿನ್ ಮೈದುನು ತುಂಬಾ ಆಕ್ಟಿವ್ ಇದ್ದಾಳೆ ಅನ್ಸತ್ತೆ. ಅದೇನು ಕೇಳಬೇಡ, ಅವ್ರಿಗೆ ಸ್ವಲ್ಪ ಲೂಸ್. ಹಾಗೇನಿಲ್ಲ. ಅದು ಬಿಡಿ. ಬಾವಾ, ಬಾವಾ, ಬಾವಾ. ಪರಿಸರ, ಜಸ್ಟ್ 1 ಮಿನಿಟ್. ಬಾವಾ, ಬಂದೆ. ಬಾವಾ ಬಾವಾ. ಅಬ್ಬಾ, ಇಲ್ಲೇನು ಸಿಗ್ತಿಲ್ಲ. ನಿನ್ ಲೈಫ್ ಸೂಪರ್ ಗುರು. ಒಂದ್ ಕಡೆ ಸಾರಾ, ಇನ್ನೊಂದ್ ಕಡೆ ಅಮ್ಮು. ಏನು ಹಾಗೆ ಕರ್ತಿದ್ಯಾ? ಬಾವಾ, ಸ್ವಲ್ಪ ಮಿಕ್ಸಿ ಕೆಳಗೆ ಇಳಿಸಿಕೊಡ್ತೀರಾ? ಬಾವಾ, ಮತ್ತೆ ಏನಾಯ್ತು? ನಾನ್ ನಿಮ್ಗೆ ಡಿಸ್ಟರ್ಬ್ ಮಾಡ್ತಿಲ್ಲ ಅಲ್ವಾ ಬಾವಾ? ನೀನೇನು ಡಿಸ್ಟರ್ಬ್ ಮಾಡಿಲ್ಲ. ಬಿರಿಯಾನಿ ಮಾಡಿ. ಓಕೆ ಬಾವಾ. ಕರ್ಮ. ಐ ಆಮ್ ಬ್ಯಾಕ್. ಬಾವಾ, ಅಸಲು ಏನ್ ಬೇಕಮ್ಮ ನಿನಗೆ? ಏನಿಲ್ಲ ಬಾವಾ, ನಾನೊಬ್ಬಳೇ ಬಿರಿಯಾನಿ ಮಾಡಿದ್ರೆ ತುಂಬಾ ಟೈಮ್ ಆಗುತ್ತೆ. ಅದಕ್ಕೆ ಸಾರಾ ಅವ್ರು ಹೆಲ್ಪ್ ಮಾಡ್ತೀರಿ ಅಂತ ಆನಿಯನ್ಸ್ ತಗೊಂಡು ಬಂದಿದ್ದೀನಿ. ನನ್ ಕೊಡು, ನಾನೇ ಕಟ್ ಮಾಡ್ಕೊಡ್ತೀನಿ. ಅಯ್ಯೋ, ನಿಮ್ಗೆ ಯಾಕೆ ಕಷ್ಟ? ಸಾರಾ ಅವ್ರು ಇದ್ದಾರೆ ಅಲ್ವಾ ಹೆಲ್ಪ್ ಮಾಡೋಕೆ. ಸಾರಾ ಅವ್ರು ಹೆಲ್ಪ್ ಮಾಡಿದ್ರು. ಅದರಲ್ಲೇನಿದೆ, ನಾನೇ ಮಾಡ್ತೀನಿ ಬಿಡಿ. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಸಾರಾ ಅವರೇ?
ನಾನು ಹಾಗೇನಿಲ್ಲ. ಆದರೆ ಇಷ್ಟೊಂದು ಈರುಳ್ಳಿ ಯಾಕೆ? ಆ ಕರ್ರಿಗೆ, ಬಿರಿಯಾನಿಗೆ, ರೈತಾಗೆ ಮತ್ತೆ ಸಪ್ರೇಟ್ ಆನಿಯನ್ಸ್ ಇಲ್ಲ ಅಂದ್ರೆ ನನ್ ಬಾವ ಒಂದ್ ಮುದ್ದೆ ಕೂಡ ತಿನ್ನಲ್ಲ ಸಾರಾ ಅವ್ರೆ. ಅದಕ್ಕೆ ಆ ಬೇಗ ಕಟ್ ಮಾಡಿ, ಲೇಟ್ ಆಗ್ತಿದೆ. ಅಯ್ಯಯ್ಯೋ, ಕಣ್ಣಲ್ಲಿ ನೀರು ಬಂದಿದೆ ಸಾರಾ ಅವ್ರೆ, ಕ್ಲೀನ್ ಮಾಡ್ಕೊಳ್ಳಿ. ಅಯ್ಯೋ, ಯೂಸ್ಲೆಸ್ ಲೇಡಿ, ನನ್ ಭಾವನ್ ಬೇಕಾ ಹೆಂಗೆ? ಹಾಲು ಹಾಲು ಇನ್ ಜೋರಾಗಿ ಹಾಲು. ಆಯ್ತು. ಏನು ಮನೆಯಲ್ಲಿ ಪ್ಲೇಟ್ ಕೂಡ ಮೂವ್ ಮಾಡ್ದಾದ ಸಾರ ಥರ ಹುಡುಗಿಂದ ನಿಮ್ಮ ನಾದಿನಿ ಆಲ್ಮೋಸ್ಟ್ ಎಲ್ಲ ಅಡುಗೆ ಮಾಡಿಸಿದ್ಲ. ನೋಡಕ್ಕೆ ಅಮೂಲ್ ಬೇಬಿ ಥರ ಇನ್ನೋಸೆಂಟ್ ಇದ್ರು. ಅಡುಗೆ ಮಾತ್ರ ಇಲ್ಲ, ಸ್ವಲ್ಪ ಬಿಟ್ಟಿದ್ರೆ ಮನೆ ಪೂರ ಕ್ಲೀನ್ ಮಾಡಿಸಿ ಹಾಕ್ಸಿದ್ರು. ಎಲ್ಲ ಕೆಲಸ ಮಾಡಿಸಿ ಕೊನೆಗೆ ಒಂದೇ ಡೈಲಾಗ್ ಹೇಳಿದ್ರು. ಹಾ, ನಾನ್ ನಿಮ್ಗೆ ಡಿಸ್ಟರ್ಬ್ ಮಾಡ್ತಿಲ್ಲಲ್ವಾ? ಆ ಒಂದು ಡೈಲಾಗ್ ಹೇಳಿ ಟೋಟಲ್ ಪ್ಲಾನ್ ಡಿಸ್ಟರ್ಬ್ ಮಾಡಿದೆ. ಪಾಪ ಸಾರ ಮಿಸ್ ಇಂಡಿಯಾ ಥರ ಬಂದ್ಲು, ನನ್ನ ಮನೆಗೆ ಕೆಲಸವಾದ್ಲು ಥರ ಹೋಗ್ಬಿಟ್ಲು. ಅಷ್ಟು ಟಾರ್ಚರ್ ಮಾಡಿದೆ. ನಿನ್ಗಿದೆಲ್ಲ ಆಗ್ಬೇಕನು? ಏನೋ? ಹೌದು ಮಚ್ಚ, ಪಾಪ ನೀನು. ಈಗ ನಿನ್ನ ಫ್ರಸ್ಟ್ರೇಷನ್ ಅರ್ಧ ಆಯಿತು. ಐಸ್ ಕ್ರೀಮ್ ಮುಂದೆ ಇದ್ರು ತಿನ್ನೋಕ್ಕಾಗಿಲ್ಲ ಅಲ್ವಾ? ಸಾರಿ, ತಿನ್ನೋಕ್ಕೆ ಬಿಟ್ಟಿಲ್ಲ. ಆ ಮೂವಿ ಇನ್ಸ್ಪೈರ್ ಆಗಿ ನಿಮ್ಮ ನಾದ್ನಿ ಫುಲ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದಿಲ್ಲ? ಅದು ಮೈದನ ಥರ ಅಲ್ಲ, ನನ್ನ ವೈಫ್ ಥರ ಬಿಹೇವ್ ಮಾಡ್ತಾ ಇದ್ದಾಳೆ. ಅದೇ ನನಗೆ ಇಷ್ಟಪಡಲ್ಲ. ಎಲ್ಲರೂ ಅವಳನ್ನ ನನಗೆ ಮದುವೆ ಮಾಡ್ಬೇಕಂತಿದ್ದಾರೆ. ನಾನು ಸುಮ್ಮನೆ ಇದ್ರೆ ಬೇಗ ಮದುವೆ ಫಿಕ್ಸ್ ಮಾಡಿಬಿಡ್ತಾರೆ. ಮದುವೆ ಮಾಡ್ಕೋ, ಚೆನ್ನಾಗಿರ್ತಲ್ವಾ? ಚಿಕ್ಕನಿಂದ ನೋಡಿ ನೋಡಿ ನನಗೆ ಅವಳ ಮೇಲೆ ಆ ತರಹ ಫೀಲಿಂಗ್ಸ್ ಬರಲೇ ಮಾವ. ಅವನನ್ನು ಆ ರೀತಿ ಊಹಿಸ್ಕೊಳ್ಳಿ ಸಾಧ್ಯವಿಲ್ಲ. ಇದೇ ಮಾತು ನಾನು ಯಾರಿಗೆ ಹೇಳಿದರೂ ಅರ್ಥವಾಗಲಿಲ್ಲ. ನಾನು ಆ ಜೀವ ಮೂಮೆಂಟ್ಸ್ ಹುಡುಗಿನ ಲವ್ ಮಾಡ್ತಿದ್ದೆ. ಬೇಗ ಸಿಗೋಣ ಅಂದಳು, ಪ್ರಪೋಸ್ ಮಾಡೋಣ ಅಂದ್ಕೊಂಡಿದ್ದೆ. ಹೇ ಲೂಸ್ ಗೀಜಾ ನೀನು. ಆ ಹುಡುಗಿ ಫೇಕ್ ಇರ್ಬೋದಲ್ವಾ? ಅದು ಫೇಕ್ ಇರ್ಬೋದಂದ್ರೆ ಏನು? ನನ್ನ ಮನಸ್ಸು ಹೇಳ್ತಿದೆ ಆ ಹುಡುಗಿ ಫೇಕ್ ಅಲ್ಲ, ರಿಯಲ್ ಅಂತ. ಸಿಕ್ಕಿದ ಮೇಲೆ ತೋರಿಸ್ತೀನಿ, ಆಲ್ಬೇಡ್ರೈ. ನೀನು ನನ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಆಯ್ತು ಸರಿ, ನೀನು ನನ್ನ ಅದನ್ನಕ್ಕೆ ಏನು ಹೇಳ್ತೀಯಾ? ಹಾಗೆ ಎಷ್ಟು ಹೇಳಿದ್ರು ಅರ್ಥವಾಗಲ್ಲ. ಅದಕ್ಕೆ ಅವಳಿಗೆ ಅರ್ಥವಾಗ ಹಾಗೆ ಹರ್ಟ್ ಹಾಗೆ ಒಂದು ರಚ್ಚೆ ಮಾಡ್ತೀನಿ. ಹಾಗಾದ್ರೂ ಬುದ್ಧಿ ಬರುತ್ತೆ. ಎಲ್ಲರೂ ಬಾಯಿ ಮುಚ್ಕೊಂತಾರೆ. ಏನೋ ಗೊತ್ತಿಲ್ಲ ಗುರು. ಫೀಲಿಂಗ್ಸ್ ಗ್ಲಾಸ್ ಥರ ಒಂದ್ಸಲ ಓಡಿದ್ರೆ ಮತ್ತೊಂದು ಮಾಡೋದು ತುಂಬ ಕಷ್ಟ. ನಮಗೆ ಗೊತ್ತಿದೆ ಬಿಡಿ. ಆನಿಯನ್ ಕಟ್ ಮಾಡ್ತಿದ್ದ ಅವಳ ಫೇಸ್ ನೋಡ್ಬೇಕಿತ್ತು. ಸೂಪರ್ ಡೀಲ್ ಮಾಡಿ ಕಳಿಸಿಬಿಟ್ಟೆ. ಹಾ, ಇಲ್ಲಾಂದ್ರೆ ನನ್ ಭಾವನ್ ಬೇಕಾ ಅವ್ರಿಗೆ? ಆದ್ರೂ ಸ್ವಲ್ಪ ಕೇರ್ಫುಲ್ ಇರು. ನಿನ್ ಭಾವನ್ ಮನ್ಗೆ ಡೈರೆಕ್ಟ್ ಹುಡುಗಿಯನ್ನ ಕರ್ಕೊಂಡು ಬಂದಿದ್ರಿ ಅಂದ್ರೆ ಪ್ಲೇ ಬಾಯ್ ಇರಬಹುದು. ಶೆಟಪ್, ಸುಮ್ನೆ ಇರು. ನನ್ ಭಾವ ತುಂಬಾ ಹ್ಯಾಂಡ್ಸಮ್ ಇದ್ರೆ ಅದಕ್ಕೆ ಎಲ್ಲ ಗರ್ಲ್ಸ್ ಅವರ ಸುತ್ತ ಭಾವ ಡೈಮಂಡೇ. ಹೌದು, ಆ ಡೈಮಂಡ್ನ ಬೇಗ ನಿನ್ನ ನೆಕ್ಕೆ ಹಾಕಿ, ಇಲ್ಲಂದ್ರೆ ಬೇರೆ ಯಾರಾದ್ರೂ ತಗೊಂಡು ಹೋಗ್ತಾರೆ. ನಾನು ಕೇರ್ಫುಲ್ ಇರ ಅಂತ ಹೇಳ್ತಿದ್ದೀನಿ ಅಷ್ಟೇ. ಫೋನ್ ಕಟ್ ಮಾಡೆ ನೀನು. ಕಾಲ್ ಮಾಡ್ಮೇಲೆ ನೆಗೆಟಿವ್ ಮಾತಾಡ್ದಿದ್ಯಾ? ಹಾಗೇನಿಲ್ಲ. ಫೋನ್ ಕಟ್ ಮಾಡು. ಛೀ. ದೇವ್ರೆ, ಮಹೇಶ್ ಮತ್ತೆ ಸ್ನೇಹ ಹೇಳಿದ್ದು ನಿಜವಾಗೋದಕ್ಕೆ ಮುಂಚೆ ನಾವು ಯಾರು ಅಂತ ಭವನಿಗೆ ಹೇಳ್ಬೇಕು. ಹಾಯ್. ವೇಟಿಂಗ್.
ನನಗ ಅಥವಾ ಮೆಸೇಜ್ಗ? ಎರಡಕ್ಕೂ. ಹಾಗಾದ್ರೆ ಹಾಂ, ಹಾಗಾದರೆ 25th March 11 AM at Kosa Cafe. See you there. ಓ ಮೈ ಗಾಡ್, ನನ್ನ ಲೈಫ್ ಗೋಲ್ ಕಂಪ್ಲೀಟ್ ಆಗುತ್ತೆ. ಫೈನಲಿ ಐ ಆಮ್ ಮೀಟಿಂಗ್ ಯು ಟುಮಾರೋ.